ಕನ್ಸಿಲರ್ನ ನೀವು ಫೇಸ್ ಪೂರ್ತಿ ಅಪ್ಲೈ ಮಾಡಬಹುದಾ ಅಂತ ಕೇಳೋದಾದ್ರೆ ಆಬ್ವಿಯಸ್ಲಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಇದೊಂದು ಪ್ಯಾಲೆಟ್ ನಿಮ್ಗಿದ್ರೆ ಸಾಕು, ಆರಾಮಾಗಿ ನೀವು ಮೇಕಪ್ ಮಾಡ್ಕೋಬಹುದು. ನಿಮ್ಗೆ ಎಲ್ಲಾ ಕಲರ್ಸ್ ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಒಂದು ನ್ಯೂಡ್ ಶೇಡ್ ಇಟ್ಕೊಳ್ಳಿ, ಒಂದು ಡಾರ್ಕ್ ಶೇಡ್ಸ್ ಇಟ್ಕೊಳ್ಳಿ. ಹಲೋ, ಮತ್ತೆ ಬಂದಿದ್ದೀನಿ. ತುಂಬ ಅಂದರೆ ತುಂಬ ದಿನದಿಂದ ಕೇಳ್ತಾ ಇದ್ದಿದ್ದು ವ್ಲಾಗ್ ಇದು. ಫಸ್ಟ್ ಆಫ್ ಆಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಅದು ತುಂಬಾ ನನಗೆ ಎನರ್ಜಿ ಕೊಡುತ್ತೆ, ಟು ಬಿ ಆನೆಸ್ಟಾಗಿ ಹೇಳಬೇಕು ಅಂತಂದರೆ. ಆ್ಯಂಡ್ ಫೈನಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ನೀವೆಲ್ಲರೂ ನನಗೆ ಪದೇ ಪದೇ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಂಥದ್ದು. ಮೋರ್ ದ್ಯಾನ್ 30 ಕಮೆಂಟ್ಸ್ ನನಗೆ ನನ್ನ ಮೇಕಪ್ ರಿಲೇಟೆಡೇ ಬರ್ತಾ ಇರುತ್ತೆ ಯಾವಾಗ್ಲೂ ಕೂಡ. ಯೂಟ್ಯೂಬಲ್ಲಿ ಸ್ಕಿನ್ ಕೇರ್ ಬಗ್ಗೆ ಆಗಿರ್ಬೋದು, PM ರೂಟೀನ್ಸ್ ಹೇಳಿ, ಅದು ಹೇಳಿ ಇದು ಹೇಳಿ ಅಂತ ಹೇಳ್ತಾ ಇರ್ತೀರಾ. ನಾನು ತುಂಬ ಆ್ಯಕ್ಟಿವ್ ಆಗಿ ಇರ್ತಾ ಇದ್ದಿದ್ದ ಟೈಮಲ್ಲಿ ಆಷಾಢಕ್ಕೆ ಅಂತ ನಾನು ಶಿಫ್ಟ್ ಆದಮೇಲೆ ನಾನು ಯಾವುದೋ ವ್ಲಾಗ್ಸ್ನ ಹಾಕೋದಕ್ಕೆ ಆಗಲೇ ಇಲ್ಲ. ಆ್ಯಂಡ್ ನಾನು ಸ್ವಲ್ಪ ಅದಾದಮೇಲೆ ಇಲ್ಲಿಗೆ ಬಂದು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೆ, ಅದಕ್ಕೆ ನಾನು ಏನೂ ಮಾಡೋಕ್ಕೋಗಿರಲಿಲ್ಲ. ಬಟ್ ಇನ್ನು ಮುಂದೆ ತುಂಬಾ ಟ್ರೈ ಮಾಡ್ತಿದ್ದೀನಿ ಆ್ಯಕ್ಟಿವ್ ಆಗಿ ಪಟಪಟ ಅಂತ ಮಾತಾಡ್ಕೊಂಡು ಎಲ್ಲ ವ್ಲಾಗ್ಸ್ನು ನಿಮಗೆ ಹೇಳಬೇಕು, ತೋರಿಸ್ಬೇಕು. ಪ್ರಾಡಕ್ಟ್ಸ್ ಬಗ್ಗೆ ಆಗಿರ್ಬೋದು, ನನ್ನ ಹತ್ರ ಇರೋ ಸಮ್ ನಾಲೆಡ್ಜ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದ್ರಿಂದ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಬೇಸಿಕ್ ಮೇಕಪ್ ರಿಕ್ವೈರ್ಮೆಂಟ್ಸ್, ನಿಮ್ಮ ಹತ್ರ ಇರೋ ಪ್ರಾಡಕ್ಟ್ಸ್ಗಳಾಗಿರ್ಬೋದು, ಅಥವಾ ನಿಮ್ಮ ಹತ್ರ ಇಲ್ಲ ಅಂತಂದರೆ ತುಂಬ ಹೈ ಬಜೆಟ್ ಆಗಿ ಮೀಡಿಯಂ ಬಜೆಟ್ ಆಗಿ ನೀವು ಇನ್ವೆಸ್ಟ್ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಆಲ್ಮೋಸ್ಟ್ ಬಿಲೋ 500 ರುಪೀಸಲ್ಲಿ ನೀವು ಯಾವ ರೀತಿ ಮೇಕಪ್ನ ಮಾಡ್ಕೋಬಹುದು ಅನ್ನೋದಕ್ಕೆ ನಾನು ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ನಾನು ಇವತ್ತು ತೋರಿಸ್ತಾ ಇರೋ ಎಲ್ಲ ಪ್ರಾಡಕ್ಟ್ಸ್ ಕೂಡ ನಿಮಗೆ ಬಿಲೋ 500 ರುಪೀಸ್ ಒಳಗಡೆ ಇರುತ್ತೆ. ಇಟ್ ಮೀನ್ ದಟ್ ಟೋಟಲ್ ಕಾಸ್ಟ್ ನಿಮಗೆ ಒಂದು 2000 ರೂಪಾಯಿ ಬೀಳ್ಬೋದು. ಇದು ನಿಮಗೆ ಎವ್ರಿ ಡೇ ಮೇಕಪ್ಗೆ ಬೆಸ್ಟ್ ಅಂತ ಹೇಳ್ಬೋದು. ನಾಟ್ ಫಾರ್ ಲೈಕ್ ಬ್ರೈಡಲ್ಗೂ ಇದನ್ನೇ ಯೂಸ್ ಮಾಡ್ತೀವಿ, ನೋ. ನಾನು ನಿಮಗೆ ನಿಮ್ಮ ಬೇಸಿಕ್ ಮೇಕಪ್ಗೆ ಏನೇನು ಬೇಕೋ ಅದನ್ನು ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಸೊ ಕಿಟ್ ರೆಡಿ ಇದೆ. ಆ್ಯಂಡ್ ನಾನು ಇದರಲ್ಲಿ ಎಷ್ಟೋ ಪ್ರಾಡಕ್ಟ್ಸ್ನ ವಿಡಿಯೋಗೋಸ್ಕರ ಅಂತಲೇ ತರಿಸಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಕೂಡ ಟ್ರೈ ಮಾಡೋಣ ಅಂತ ತರಿಸಿದ್ದು. ಬಟ್ ನಾನು ಇವತ್ತಿನವರೆಗೂ ವಿಡಿಯೋ ಮಾಡಿ ಹಾಕೋದಕ್ಕೆ ಆಗಿಲ್ಲ. ಇನ್ನು ಮುಂದೆ ಎಲ್ಲನೂ ಆಗುತ್ತೆ ಅಂತ ಹೇಳ್ತಾ ಇದಿಷ್ಟು ಕೆಳಗಡೆ ಸುರ್ಕೊಂಡ್ಬಿಡ್ತೀನಿ. ಒಂದೊಂದಾಗೆ ನಿಮಗೆ ಹೇಳ್ತಾ ಬರ್ತೀನಿ, ಯಾಕೆಂದರೆ ನನಗೆ ಕಂಪ್ಲೀಟ್ ಹರಡಿದ್ರೆ ನಾನು ಯಾವುದನ್ನ ಹೇಗೆ ಹೇಳಬೇಕು ಅನ್ನೋದು ನನಗೊಂದು ಐಡಿಯಾ ಬರುತ್ತೆ. ಸೊ ನಿಮಗೆ ಫಸ್ಟ್ ಬೇಸಿಕ್ ಏನು ಗೊತ್ತಾ, CTM ಲೈಕ್ ಕ್ಲೆನ್ಸಿಂಗ್, ಟೋನಿಂಗ್, ಮಾಯ್ಶ್ಚರೈಸಿಂಗ್. ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಕಿನ್ ಕೇರಲ್ಲಿ. ನೀವು ಏನೇ ಪ್ರಾಡಕ್ಟ್ಸ್ ಹಾಕಬೇಕು ಅಂತಂದ್ರೂ ಬೇಸಿಕಲಿ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಇದ್ರೆ ಮಾತ್ರ ಮೇಕಪ್ ಕೂರೋದು. ಅದರ್ವೈಸ್ ಏನಂದರೆ ನೀವು ಏನೇ ಹಾಕಿದ್ರೂ ಕೂಡ ಮೇಕಪ್ ಚೆನ್ನಾಗಿ ಕೂರಲ್ಲ. ಹೈ ಅಂಡ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಮಾತ್ರ ಅದು ಮೇಕಪ್, ಲೋ ಅಂಡ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಅದು ಮೇಕಪ್ ಅಲ್ಲ ಅನ್ನೋದು ರಾಂಗ್. ಓಕೆನಾ? ನೀವು ಯಾವ ಟೆಕ್ನಿಕ್ನ ಯೂಸ್ ಮಾಡ್ತೀರಾ ಆ್ಯಂಡ್ ಆಲ್ಸೋ ಯಾವುದಾದ್ಮೇಲೆ ಯಾವುದನ್ನ ಅಪ್ಲೈ ಮಾಡ್ತೀರಾ ಆ್ಯಂಡ್ ಎಷ್ಟು ಕ್ವಾಂಟಿಟಿಲಿ ಅಪ್ಲೈ ಮಾಡ್ತೀರಾ, ನಿಮ್ಮ ಸ್ಕಿನ್ ಟೋನ್ಗೆ ಅದು ಚೆನ್ನಾಗಿರುತ್ತಾ, ನಿಮ್ಮ ಸ್ಕಿನ್ನಿಗೆ ಅದು ಮ್ಯಾಚ್ ಆಗುತ್ತಾ, ಇದೆಲ್ಲನೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ನಾನು ಹೇಳಕ್ಕೆ ಬಂದಿರೋದೇ ಒಂದು, ನಾನು ಇನ್ ಡೆಪ್ತಾಗಿ ಹೋಗ್ತಾ ಇದ್ದೀನಿ, ಬೇಡ. ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತೀನಿ, ಓಕೆನಾ? ನಿಮ್ಮ ಸ್ಕಿನ್ ಕೇರ್ ರೂಟೀನ್ಸ್ ಎಲ್ಲನೂ ಆದ ನಂತರ ಒಳ್ಳೆ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ನಾನು ನಿಮಗೆ ಸಜೆಸ್ಟ್ ಮಾಡೋದು ಯಾವುದು ಅಂತಂದರೆ ಎಮೋಲಿನ್ ಮಾಯ್ಶ್ಚರೈಸರ್. ಇದು ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ ಅಂತ ನಾನು ಹೇಳಲ್ಲ. ಇದು ಡ್ರೈ ಸ್ಕಿನ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆಯಿಲಿ ಸ್ಕಿನ್ ಅವರು ಸ್ವಲ್ಪ ಬೇರೆ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಲೈಕ್ ಪಾಂಡ್ಸ್ದು ವೈಟ್ ಲೈಟ್ ಜೆಲ್ ಬರುತ್ತೆ, ಅದು ನನ್ನ ಫೇವ್ರೆಟ್. ಆ್ಯಂಡ್ ಆಲ್ಸೋ ನಾನು ಅದನ್ನೇ ಯೂಸ್ ಮಾಡೋದು ಎವ್ರಿ ಡೇ ಬೇಸಿಸಲ್ಲಿ. ಇಫ್ ಇನ್ ಕೇಸ್ ನಾನೇನಾದರೂ ಮೇಕಪ್ ಮಾಡ್ಕೋತೀನಿ ಅಂತಂದ್ರೂ ಅದನ್ನೇ ಯೂಸ್ ಮಾಡ್ತೀನಿ. ಬಟ್ ಸ್ಟಿಲ್ ಇದೊಂದು ನಿಮ್ಮ ಕಿಟ್ಟಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನ ಎವ್ರಿ ಡೇ ಬೇಸಿಸಲ್ಲಿ ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಅಲ್ಲೇ ಮೆನ್ಷನ್ ಕೂಡ ಮಾಡಿದ್ದಾರೆ, ಕ್ರೀಮ್ ಫಾರ್ ಡ್ರೈ ಸ್ಕಿನ್ ಟ್ರೀಟ್ಮೆಂಟ್ ಅಂತ. ಸೊ ಇದು ತುಂಬ ಚೆನ್ನಾಗಿ ಡ್ರೈ ಸ್ಕಿನ್ಗೆ ಸೂಟ್ ಆಗುತ್ತೆ. ಬಟ್ ಆಯಿಲಿ ಸ್ಕಿನ್ ಅವರು ಸ್ವಲ್ಪ ಥಿಂಕ್ ಮಾಡಿ ಬಿಫೋರ್ ನೀವು ಯೂಸ್ ಮಾಡೋದಕ್ಕೂ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಿ. ಸೊ ಫಸ್ಟ್ ನಿಮ್ಮ ಮಾಯ್ಶ್ಚರೈಸರ್ನ ಚೆನ್ನಾಗಿ ನಿಮ್ಮ ಫೇಸ್ನ ಮಾಯ್ಶ್ಚರೈಸ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಯೂಸ್ ಮಾಡಿ. ಯಾವುದಾದ್ರೂ ಮಾಯ್ಶ್ಚರೈಸರ್ ಆಗಿರಬಹುದು, ನಿಮ್ಮ ಸ್ಕಿನ್ ಮೇಲೆ
ನೀವು ಅದನ್ನು ಪ್ರಿಫರ್ ಮಾಡ್ಕೊಳ್ಳಿ. ನಾನು ನಿಮಗೆ ಹೇಳೋದಕ್ಕೆ ಅಂತ ಅಂದ್ಬಿಟ್ಟು ಇಷ್ಟು ಇಟ್ಕೊಂಡಿದ್ದೀನಿ, ಎಲ್ಲ ಪ್ರಾಡಕ್ಟ್ಸ್ನು ತೋರಿಸೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೇಸಿಕಲ್ಲಿ ಏನು ಬೇಕೋ ಅದು ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಫಾರ್ ಡ್ರೈ ಸ್ಕಿನ್ ಓನ್ಲಿ. ಆಯಿಲಿ ಸ್ಕಿನ್ ಅವರು ಸ್ವಲ್ಪ ಥಿಂಕ್ ಮಾಡಿ ಬೇರೆ ಮಾಯಶ್ಚರೈಸರ್ನ ಯೂಸ್ ಮಾಡಿ, ಓಕೆನಾ. ಈ ಮಾಯಶ್ಚರೈಸರ್ ಕಾಸ್ಟ್ ಬಂದು 346 ರುಪೀಸ್, ಫಾರ್ಮಸಿಲೆಲ್ಲ ಸಿಗುತ್ತೆ ನಿಮಗೆ. ದೆನ್ ಪ್ರೈಮರ್ ಅಂತ ಬಂದರೆ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇರೋದು ಕಲರ್ ಬಾರ್ದು ಫ್ಲಾಲೆಸ್ ಫಿನಿಶ್ ಪ್ರೈಮರ್ ಆ್ಯಂಡ್ ಆಲ್ಸೋ ಮಾರ್ಸ್ದು ಝೀರೋ ಪ್ರೈಮರ್ ಪೋರ್ ಪರ್ಫೆಕ್ಷನ್ ಅಂತ ಇದೆ, ಓಕೆನಾ. ಇದ್ರ ಮಾರ್ಸ್ದು ಕಾಸ್ಟ್ ಬಂದು ನನಗೆ ನೆನಪಿಲ್ಲ, ಬಟ್ 300 ಸಮಥಿಂಗಲ್ಲೇ ಇರುತ್ತೆ. ಆ್ಯಂಡ್ ಇದ್ರದ್ದು ಕಾಸ್ಟ್ ಬಂದು 500 ಇದೆ ಕಲರ್ ಬಾರ್ದು. ಆಫರ್ ಟೈಮಲ್ಲಿ ಏನಾದರೂ ತಗೊಂಡ್ರೆ ನಿಮ್ಗಿನ್ನೂ ಕಮ್ಮಿಗೇನೆ ಕಾಸ್ಟ್ ಬೀಳುತ್ತೆ, ಓಕೆನಾ. ದಿಸ್ ಇಸ್ ಫಾರ್ ಪ್ರೈಮರ್ಸ್, ಈ 2 ಪ್ರೈಮರ್ಸ್. ಆ್ಯಂಡ್ ದೆನ್ ಕೆಲವರು ಲೈಕ್ ಸ್ಟ್ರೋಬ್ ಕ್ರೀಮ್ಸ್ನ ಯೂಸ್ ಮಾಡ್ತಾರೆ, ಸ್ವಲ್ಪ ಹೈಲೈಟಿಂಗ್ ಆಗಿ ಕಾಣಿಸ್ಲಿ, ಹೈಡ್ರೇಟಿಂಗ್ ಆಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಕೆಲವರು ಯೂಸ್ ಮಾಡೋದಕ್ಕೆ ಹೋಗಲ್ಲ ಸ್ಟ್ರೋಬ್ ಕ್ರೀಮ್ಸ್ನ. ನಿಮಗೆ ಬೇಕು ಅಂತ ಅಂದರೆ ಸ್ಟ್ರೋಬ್ ಕ್ರೀಮ್ ಬಂದು ನನ್ನ ಹತ್ರ ಕಲರ್ ಬಾರ್ದು ಇದೆ ಆ್ಯಂಡ್ ಆಲ್ಸೋ ಫೇಸಸ್ ಕೆನಡಾದು ಇದೆ. ಕಲರ್ ಬಾರ್ದು ನಿಮಗೆ ಅರೌಂಡ್ ನಿಮಗೆ ಪ್ರೈಸು ಇದು ಸ್ವಲ್ಪ ಕಾಸ್ಟ್ಲಿ ಇದೆ, 950 ರುಪೀಸ್ ಬಿಕಾಸ್ ಆಫ್ ಕ್ವಾಂಟಿಟಿ, ಓಕೆನಾ. ಕ್ವಾಂಟಿಟಿನೂ ಜಾಸ್ತಿ ಇದೆ, ಅದಕ್ಕೆ ಇದು 950 ಇದೆ. ಆ್ಯಂಡ್ ಫೇಸಸ್ ಕೆನಡಾದು 600 ರುಪೀಸ್ ಸಮಥಿಂಗಲ್ಲಿ ಇದೆ. ಆಫರ್ ಟೈಮಲ್ಲಿ ಹೋದರೆ ನಿಮ್ಗೆ ಇದನ್ನು ಕೂಡ 500 ಬಿಲೋಗೇನೆ ಸಿಗುತ್ತೆ, ಓಕೆನಾ. ಸೊ ನಾನು ಈ 2 ಸ್ಟ್ರೋಬ್ ಕ್ರೀಮ್ಸ್ನ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ, ಬಜೆಟ್ ಫ್ರೆಂಡ್ಲಿ. ದೆನ್ ನೀವು ಸ್ಟ್ರೋಬ್ ಕ್ರೀಮ್ಸ್ನ ಯೂಸ್ ಮಾಡಾದ್ಮೇಲೆ ನಾನು ಫಸ್ಟು ಫೇಸ್ ಪಾರ್ಟ್ನ ಮುಗಿಸ್ಬಿಡ್ತೀನಿ, ಆಮೇಲೆ ಹೈ ಪಾರ್ಟಿಗೆ ಬರ್ತೀನಿ. ನೀವು BB ಕ್ರೀಮ್ ಆದರೂ ಯೂಸ್ ಮಾಡ್ಬೋದು, ಫೌಂಡೇಶನ್ಸ್ ಆದರೂ ಯೂಸ್ ಮಾಡ್ಬೋದು, ಆರ್ ಕನ್ಸೀಲರಲ್ಲೇ ನೀವು ಕಂಪ್ಲೀಟ್ ಫೇಸ್ನ ನೀವು ಕವರ್ ಮಾಡ್ಕೋಬೋದು. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ನಿಮ್ಮ ಅದು ನಿಮಗೆ ಬಿಟ್ಟಿದ್ದು. ನನ್ನ ಹತ್ರ 3 ಥರದ್ದನ್ನು ತೋರಿಸ್ಬಿಡ್ತೀನಿ ನಿಮಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಇದು ಸ್ವಿಸ್ ಬ್ಯೂಟಿದು ಕನ್ಸೀಲರ್ ಪ್ಯಾಲೆಟ್, ಓಕೆನಾ. ಇದು ನಿಮಗೆ ಈ ರೀತಿ ಬರುತ್ತೆ. ಇದನ್ನ ನೀವು ಕನ್ಸೀಲರ್ ಮಾಡ್ಬೋದು, ಕರೆಕ್ಟು ಮಾಡ್ಬೋದು, ಆ್ಯಂಡ್ ಆಲ್ಸೋ ನಿಮ್ಮ ಫೇಸ್ ಕಂಪ್ಲೀಟಾಗಿ ಫೌಂಡೇಶನ್ ಥರನೂ ಕೂಡ ಯೂಸ್ ಮಾಡಬಹುದು, ಓಕೆನಾ. ಈ ಪೋರ್ಷನ್ ಪೂರ್ತಿ ನಿಮಗೆ ಕರೆಕ್ಟರ್ಗೆ ಹೋಗುತ್ತೆ. ದೆನ್ ಈ ಪೋರ್ಷನ್ ನಿಮಗೆ ಕನ್ಸೀಲ್ ಮಾಡ್ಕೊಳ್ಳೋದೋ ಅಥವಾ ಫೇಸ್ಗೆ ಅಪ್ಲೈ ಮಾಡ್ಕೊತಿರೋ ಈ ಡಿಪಾರ್ಟ್ಮೆಂಟಿಗೆ ಸೇರ್ಕೊಳ್ಳುತ್ತೆ. ಈ ಒಂದು ಪ್ಯಾಲೆಟ್ ಇದ್ರೆ ಸಾಕು, ನಿಮಗೆ ಎಲ್ಲಾನು ಸಿಕ್ಬಿಡುತ್ತೆ. ಇದು ಅರೌಂಡ್ ನಿಮ್ಗೊಂದು 570 to 630 ರುಪೀಸ್ ಅಂಡರಲ್ಲಿ ಸಿಗುತ್ತೆ ನಿಮಗೆ, ಓಕೆನಾ. ಇಲ್ಲಿ ಆರೆಂಜ್ ಕಲರ್ ಕರೆಕ್ಟರ್ ಇದೆ. ನೀವು ಯಾವಾಗ್ಲೂ ನೀವು ಕರೆಕ್ಟರ್ನ ಆರೆಂಜೇ ಯೂಸ್ ಮಾಡಬೇಕು ಅನ್ನೋದು ತುಂಬ ರಾಂಗ್, ಓಕೆನಾ. ನಿಮ್ಮ ಅಂಡರ್ ಐಸ್ ಯಾವ ರೀತಿ ಇದೆ, ಡಾರ್ಕ್ ಸರ್ಕಲ್ಸ್, ಅದರ ಬೇಸ್ ಮೇಲೆ ನೀವು ಇದನ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೋಬೇಕು. ಈ ಒಂದು ಪ್ಯಾಲೆಟ್ ಒಂದಿದ್ರೆ ಸಾಕು, ನಿಮಗೆ ತುಂಬ ಅಂದರೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನೀವು ಯಾವುದನ್ನ ಹೇಗೆ ಬೇಕಾದ್ರೂ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೋಬಹುದು. ಇದೊಂದು ಕನ್ಸಿಲರ್ ಪ್ಯಾಲೆಟ್ ಇದೆ ನನ್ನ ಹತ್ರ. BB ಕ್ರೀಮ್ ಇದೆ, ಅರೌಂಡ್ ಇದು ಕೂಡ ನಿಮಗೆ ಬಿಲೋ 500 ರುಪೀಸೇ ಇರುತ್ತೆ. ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಆ್ಯಂಡ್ ಆಲ್ಸೋ ನಿಮಗೆ ಲಾಂಗ್ ಟೈಮ್ ವರ್ಕ್ ಆಗುತ್ತೆ. ಇದೊಂದು ಇದ್ರೆ ನಿಮಗೆ ಎಷ್ಟು ತಿಂಗಳಾನ್ಗಟ್ಲೆಗಳು ಬರ್ತವೆ, ವರ್ಷ ಬರುತ್ತೆ ಅಂತ ನಾನು ಹೇಳಕ್ ಹೋಗಲ್ಲ, ತಿಂಗಳಾನ್ಗಟ್ಲೆ ನಿಮಗೆ ಯೂಸ್ ಆಗುತ್ತೆ. ಸೊ ಬಿಲೋ 500 ರುಪೀಸಲ್ಲಿ ನಿಮ್ಗೆ ಇದೊಂದು ಸಿಗುತ್ತೆ. ದೆನ್ ಇಲ್ಲ ನಮಗೆ ಫೌಂಡೇಶನ್ಸ್ ಬೇಕು ಅಂತ ಅಂದರೆ ಮಾರ್ಸ್ ಫೌಂಡೇಶನ್ನೇ ಇದೆ, ನಾನು ಅದನ್ನು ಕೂಡ ಯೂಸ್ ಮಾಡಿದ್ದೀನಿ. ಎಲ್ಲಿ ಹಾಕಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಕೂಡ ಬಜೆಟ್ ಫ್ರೆಂಡ್ಲಿ ಆಗಿ ತುಂಬ ಸಖತ್ತಾಗಿ ವರ್ಕ್ ಆಗುತ್ತೆ. ಅದರಲ್ಲಿ ಈಗ ನಾನು ಅಬ್ಸರ್ವ್ ಮಾಡಿದ್ದೀನಿ, ಎಷ್ಟೋ ಜನ ಅದರಲ್ಲಿ ಬ್ರೈಡಲ್ ಮೇಕಪ್ ಕೂಡ ಮಾಡ್ತಿದ್ದಾರೆ ಮಾರ್ಸ್ ಪ್ರಾಡಕ್ಟ್ಸಲ್ಲಿ. ತುಂಬ ಅಂದರೆ ತುಂಬ ಸಖತ್ತಾಗಿದೆ ಮಾರ್ಸ್ ಬ್ರ್ಯಾಂಡ್. ಆ್ಯಂಡ್ ಆಲ್ಸೋ ಇನ್ಸೈಟ್ ಅದು ಕೂಡ ಸಖತ್ತಾಗಿದೆ. ಸೊ ನೀವು ಇದರಲ್ಲೇ ಹೋಗ್ಬೋದು, ಮಾರ್ಸ್ ಬ್ರ್ಯಾಂಡಲ್ಲೇ ನೀವು ಬೇಕಿದ್ರೆ ಫೌಂಡೇಶನ್ನ ಪರ್ಚೇಸ್ ಮಾಡ್ಬೋದು. ಅದು ನಿಮ್ಗೊಂದು 600 ಸಮಥಿಂಗ್ 700 ಸಮಥಿಂಗಲ್ಲಿ ಬೀಳುತ್ತೆ, ಓಕೆನಾ. ದೆನ್ ನನ್ನ ಹತ್ರ ಇದಾವೆ, ತುಂಬ ಇದೆ. ಮೆಬ್ಲಿನ್ ಇದೆ, ಫಾರೆವರ್ ಇದೆ, ಮತ್ತು ಮೆಬ್ಲಿನಲ್ಲೇ ಹಳೆ ವರ್ಷನ್ನು ಫಿಟ್ ಮಿ ವರ್ಷನ್ ಇರ್ತಲ್ಲ, ಸೊ ಇಷ್ಟೊಂದು ಇದಾವೆ. ಅಲ್ಲೂ ಬಾಕ್ಸಲ್ಲಿ ಇದೆ, ಬಟ್ ನಾನು ಅದೆಲ್ಲನೂ ತೋರ್ಸೋದಕ್ಕೆ ಹೋಗಲ್ಲ ಇವಾಗ ಸದ್ಯಕ್ಕೆ. ಫೌಂಡೇಶನ್ದೇ ಇನ್ನೊಂದು ವಿಡಿಯೋ ಮಾಡಿದಾಗ ನಾನು ತೋರಿಸ್ತೀನಿ. ಸೊ ಬಜೆಟ್ ಫ್ರೆಂಡ್ಲಿ ಅಂತ ಬಂದಾಗ ನೀವು ಇವೆರಡು ಪ್ಯಾಲೆಟ್ನ ಇಟ್ಕೊಳ್ಳಿ. ಅಥವಾ ಇದೊಂದಿದೆ ಇನ್ಸೈಟ್ದು,
ಸೇಮ್ ಇದು ಕೂಡ ಕನ್ಸೀಲರ್ ಪ್ಯಾಲೆಟೇನೆ. ಇದನ್ನು ನೀವು ಕೂಡ ಕನ್ಸೀಲರ್ ಆಗಿ ಯೂಸ್ ಮಾಡ್ಕೋಬಹುದು ಅಥವಾ ನಿಮ್ಮ ಫೇಸ್ ಪೂರ್ತಿ ಫೌಂಡೇಶನ್ ತರನಾದ್ರೂ ಯೂಸ್ ಮಾಡ್ಕೋಬಹುದು. ಈ ತರ ಪ್ಯಾಲೆಟ್ಸ್ ಅಲ್ಲಿ ನಿಮ್ಗೆ ಏನ್ ಯೂಸ್ ಅಂತಂದ್ರೆ ಕಾಂಟೋರ್ ಕೂಡ ನಿಮ್ಗೆ ಇದ್ರಲ್ಲೇ ಇರುತ್ತೆ. ಎಕ್ಸ್ಟ್ರಾ ಕಾಂಟೋರ್ ತಗೋಬೇಕು ಅನ್ನೋ ಇರಲ್ಲ. ಲಿಕ್ವಿಡ್ ಕಾಂಟೋರ್ ಲೈಕ್ ಕ್ರೀಮಿ ಕಾಂಟೋರ್ ಇದರಲ್ಲೇ ಇರುತ್ತೆ. ಸೊ ನಿಮಗೆ ಇನ್ನೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ಲಪ್ಪ ಅನ್ನೋ ತೊಂದರೆ ಏನೂ ಇರಲ್ಲ. ಈ ಶೇಡ್ನ ಕಾಂಟೋರಿಗೆ ಯೂಸ್ ಮಾಡ್ಬೋದು, ಈ ಶೇಡ್ನ ಕಾಂಟೋರಿಗೆ ಯೂಸ್ ಮಾಡ್ಬೋದು. ಸೊ ಇದೊಂದು ಈ ಥರ ಪ್ಯಾಲೆಟ್ಸ್ ಇದ್ರೆ ನಿಮಗೆ ಬೆಸ್ಟ್. ನನ್ನ ಅನಿಸಿಕೆ ಪ್ರಕಾರ ಈ ಥರ ಪ್ಯಾಲೆಟ್ಸ್ ಇದ್ರೆ ತುಂಬ ಬೆಸ್ಟ್. ದೆನ್ ಇದಾದ್ಮೇಲೆ ಲೈಕ್ ಲಿಕ್ವಿಡ್ ಕನ್ಸೀಲರ್ಸ್ ಏನಾದರೂ ಯೂಸ್ ಮಾಡ್ತೀರಾ ಅಂತ ಅಂದರೆ ಮಾರ್ಸ್ದು ನನ್ನ ಹತ್ರ ಇದೊಂದು ಇಟ್ಕೊಂಡಿದ್ದೀನಿ. ನನ್ನ ಸ್ಕಿನ್ ಶೇಡಿಗೆ ಯಾವುದು ಮ್ಯಾಚ್ ಆಗುತ್ತೆ, ಪ್ರಾಡಕ್ಟ್ ಆಗತ್ತಾನೆ ಲಾಂಚ್ ಮಾಡಿದ್ರು. ಸೊ ಇರಲಿ ಅಂದ್ಬಿಟ್ಟು ಇದನ್ನು ತರಿಸಿದೆ ನಾನು. ಇದನ್ನು ನಾನು ಕನ್ಸೀಲರ್ಗೆ ಯೂಸ್ ಮಾಡೋದಕ್ಕಿಂತ ನನ್ನ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ನ ಕವರೇಜಿಗೋಸ್ಕರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಇದನ್ನು ಯೂಸ್ ಮಾಡ್ತೀನಿ. ಯಾಕೆಂದರೆ ಇದು ನಾನು ಡಾರ್ಕ್ ಶೇಡ್ನ ತರಿಸಿದ್ದೀನಿ. ಸೊ ಆ ರೀಸನಿಂದ ನನಗೆ ಯಾವ ಥರ ಬೇಕೋ ಆ ರೀತಿ ಯೂಸ್ ಮಾಡ್ತೀನಿ. ಸೊ ನೀವು ನಿಮ್ಮ ಶೇಡ್ಸ್ನ ತಕ್ಕಂತೆ ಬೇಕಾಗಿರೋದನ್ನ ತಗೊಳ್ಳಿ. ಫೇಸ್ ಪಾರ್ಟ್ ಆದ ನಂತರ ನೀವು ಒಂದು ಟ್ರಾನ್ಸ್ಲೂಷನ್ ಪೌಡರ್ಸ್ ಇರ್ಬೋದು ಅಥವಾ ಲೈಕ್ ಬೇಕಿಂಗ್ ಮಾಡೋದಕ್ಕೆ ಒಂದು ಪೌಡರ್ ಫಾರ್ಮ್ ಇರ್ಬೋದು ಅಥವಾ ಕಾಂಪ್ಯಾಕ್ಟ್ ಆಗಿರ್ಬೋದು, ಅದನ್ನು ಯೂಸ್ ಮಾಡಿ. ನನ್ನ ಹತ್ರ ಒಂದು ಟ್ರಾನ್ಸ್ಲೂಷನ್ ಪೌಡರ್ ಸೆಟ್ಟಿಂಗ್ ಪೌಡರ್ಗೆ ಅಂತ ಬಂದರೆ ಮಾರ್ಸ್ದಿದೆ ಆ್ಯಂಡ್ ಆಲ್ಸೋ ಇನ್ಸೈಡ್ಸ್ದು ಕೂಡ ಇದೆ. ಬಾಕ್ಸಲ್ಲಿ ಇಟ್ಟಿದ್ದೀನಿ. ಅದು ಚೆನ್ನಾಗಿದೆ. ನಿಮಗೆ ಬಿಲೋ 1100 ಪ್ರೈಸಲ್ಲೇ ಸಿಕ್ಬಿಡುತ್ತೆ. ಲೈಕ್ ನಿಮಗೆ ಕಾಂಪ್ಯಾಕ್ಟ್ ಬೇಕು ಅಂತಂದರೆ ಮೆಬ್ಲಿನ್ಗೆ ಹೋಗಿ ಅಥವಾ ಫಾರ್ ಎವರಿಗೆ ಹೋಗಿ, ಚೆನ್ನಾಗಿರುತ್ತೆ. ಓಕೆನಾ? ಕ್ಯಾಮ್ರಾ ಇಲ್ಲಿದೆ, ನಾನು ಈ ಕಡೆ ತೋರಿಸ್ತಾ ಇದ್ದೀನಿ. ಐ ಆಮ್ ಸಾರಿ. ಸೊ ಮೆಬ್ಲಿನ್ ಅಥವಾ ಮಾರ್ಸ್ ಇದ್ದಿದ್ರೆ ಓಕೆ. ಆ್ಯಂಡ್ ಇನ್ಸೈಟಲ್ಲಿ ನಿಮಗೆ ಯೆಲ್ಲೋ ಕಲರ್ ಒಂದು ಬರುತ್ತೆ, ಬನಾನಾ ಪೌಡರ್ ಅಂತ ಕರಿತೀವಿ. ಓಕೆನಾ? ಅದನ್ನು ಯೂಸ್ ಮಾಡಿ, ಅದು ಕೂಡ ಚೆನ್ನಾಗಿದೆ. ನಿಮ್ಗೆ ಅದೆಲ್ಲ ಪ್ರಾಡಕ್ಟ್ಸ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ಲಿಂಕ್ಸ್ ಎಲ್ಲನೂ ಕೂಡ ಹಾಕಿರ್ತೀನಿ. ಬಟ್ ಸ್ವಲ್ಪ ಟೈಮ್ ಕೊಡಿ ಅಪ್ಲೋಡ್ ಮಾಡೋದಕ್ಕೆ. ಐ ಶ್ಯಾಡೋಸ್ ಬೇಕು ಅಂತಂದರೆ ದಿಸ್ ಇಸ್ ಸ್ವಿಸ್ ಬ್ಯೂಟಿ ಆ್ಯಂಡ್ ಇದೆರಡು ಕೂಡ ನೈಕಾ. ಓಕೆನಾ? ಇಷ್ಟಿದ್ರೆ ಸಾಕು. ನೀವು ಹೇಗೆ ಬೇಕೋ ಹಾಗೆ ಐ ಶ್ಯಾಡೋ ಮಾಡ್ಕೋಬೋದು, ಯಾವ ಇದರಲ್ಲಾದರೂ ಯೂಸ್ ಮಾಡ್ಕೋಬೋದು. ದೆನ್ ಇದು ಮುಗೀತು, ಐ ಪಾರ್ಟ್ ಮುಗೀತು. ಅದಕ್ಕೆ ನೀವು ಲೈನರ್ ಆ್ಯಂಡ್ ಆಲ್ಸೋ ಐಬ್ರೋ ಸ್ಟಿಕ್ ಇದೆರಡು ಕೂಡ ನಿಮಗೆ ಮಾರ್ಸಲ್ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಮೆಬ್ಲಿನಲ್ಲೂ ಕೂಡ ಚೆನ್ನಾಗಿದೆ. ಐಲೈನರಿಗೆ ನೀವು ಮೆಬ್ಲಿನ್, ನನ್ನ ಹತ್ರ ಮೆಬ್ಲಿನ್ ಒಂದಿದೆ ಆ್ಯಂಡ್ ಆಲ್ಸೋ ಎಲ್ಫ್ದೊಂದಿದೆ. ಎಲ್ಫ್ ಬಂದು ಕಾಸ್ಟ್ ಸ್ವಲ್ಪ ಜಾಸ್ತಿ, ಮೆಬ್ಲಿನ್ದು ಕಾಸ್ಟ್ ಬಜೆಟಲ್ಲಿರುತ್ತೆ. ಸೊ ನೀವು ಇದನ್ನು ಯೂಸ್ ಮಾಡ್ಬೋದು. ಫಾರ್ ಮಸ್ಕಾರ ಯಾರನ್ನೇ ಕೇಳಿ ಮೆಬ್ಲಿನ್ ಮಸ್ಕಾರ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಇದರಲ್ಲಿ ನಿಮಗೆ 3 ಟೈಪ್ಸ್ ಬರುತ್ತೆ ಮೆಬ್ಲಿನಲ್ಲಿ. ಬ್ಲ್ಯಾಕ್ ಕಲರ್ ಒಂದು ಬರುತ್ತೆ ಆ್ಯಂಡ್ ಆಲ್ಸೋ ಇನ್ನೂ ಒಂದು ಪಿಂಕ್, ಆ ಕಲರಲ್ಲಿ ಒಂದು ಮಸ್ಕಾರ ಬರುತ್ತೆ. ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಸೊ ಬಜೆಟ್ ಫ್ರೆಂಡ್ಲಿಯಲ್ಲಿ ಹೋಗ್ತೀರಾ ಅಂತಂದರೆ ನೀವು ಇದಕ್ಕೆ ಮೆಬ್ಲಿನ್ ಕಂಪ್ನಿಗೆ ಹೋಗ್ಬೋದು. ನಿಮಗೆ ಕಾಸ್ಟ್ ಅರೌಂಡ್ ಒಂದು 300 ರುಪೀಸ್ ಒಳಗೇನೆ ಬೀಳುತ್ತೆ. ಓಕೆನಾ? ಕಾಜಲ್ ಮೆಬ್ಲಿನ್ ಆ್ಯಂಡ್ ಆಲ್ಸೋ ಇದೊಂದು ನನ್ನ ಹತ್ರ ಇದೆ. ಇದು ಹೀಗೆ ನೋಡ್ತಾ ತಗೊಂಡೆ, ಫಾರ್ಮ್ ಅರ್ಬ್ಸ್ ಅಂತ. ಇದು ತುಂಬ ಚೆನ್ನಾಗಿದೆ. ಅಂದರೆ ಲೈಕ್ ಹೇಗೆ ತುಂಬ ಅಂದರೆ ತುಂಬಾ ಸಖತ್ತಾಗಿದೆ. ಹೋಗೋದೇ ಇಲ್ಲ. ಸ್ವಲ್ಪ ಏನು ಡ್ರೈ ಆಗಬೇಕೆ ಬಿಡಬೇಕು ಸ್ವಲ್ಪ ಅದ್ರ ಟೈಮು. ಇದನ್ನು ಹಾಕ್ಬಿಟ್ಟು ಸ್ಮರ್ಜ್ ಮಾಡಿಬಿಡಿ, ಸಖತ್ತಾಗಿರುತ್ತೆ. ಅರೌಂಡ್ 300 ರುಪೀಸ್ ಒಳಗೇನೆ ಬೀಳುತ್ತೆ. ಆ್ಯಂಡ್ ಆಲ್ಸೋ ಮೆಬ್ಲಿನ್ ಕಾಜಲ್ ಕೂಡ ನಿಮಗೆ 300 ರುಪೀಸ್ ಒಳಗೆ ಇರುತ್ತೆ. ಐಬ್ರೋದು ಹೇಳಿದ್ದೆ ಅಲ್ಲ, ಇದು ಇನ್ಸೈಡ್ದು ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಈ ಒಂದು ಕಡೆ ನಿಮಗೆ ಸ್ಟಿಕ್ಕಿ ಬರುತ್ತೆ, ಇನ್ನೂ ಒಂದು ಕಡೆ ನಿಮಗೆ ಈ ರೀತಿ ಬ್ರಷ್ ಬರುತ್ತೆ, ಸ್ಪೂಲಿ ಟೈಪ್ ಬರುತ್ತೆ. ಓಕೆನಾ? ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಬಜೆಟ್ 300 ರುಪೀಸ್ ಒಳಗೆ ಇರುತ್ತೆ ನಿಮಗೆ. ಆ್ಯಂಡ್ ಆಲ್ಸೋ ನೀವು ಲೈನ್ ಇದನ್ನು ತಗೊಳ್ಳೋ ಐಬ್ರೋ ಫಿಲ್ಲರ್ಸ್ನ ನೀವು ಆದಷ್ಟು ನೀವು ಬ್ರೌನ್ ಶೇಡ್ಸಿಗೆ ಹೋಗಿ. ಇಲ್ಲ ನಮಗೆ ಪೌಡರ್ ಫಾರ್ಮಲ್ಲಿ ಬೇಕು ಅಂತಂದರೆ ಇದು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ಅರ್ಲಿ ರೋದಾ ಅಂತ.
ಅದು ಖಾಲಿನೇ ಆಗ್ತಾ ಇಲ್ಲ. ಆದರೂ ನಾನು ಇದನ್ನ ಇಟ್ಕೊಂಡು ನನ್ನ ಬ್ರೈಡ್ಸ್ಗೆ ಕಿಟ್ ರೆಡಿ ಮಾಡುವಾಗ ಪ್ಯಾಕ್ದು ತಗೊಂಡಿದ್ದೆ. ಇದು ನನಗೆ ಖಾಲಿನೇ ಆಗ್ತಾ ಇಲ್ಲ. ಅದು ಯಾವಾಗ ಖಾಲಿ ಆಗುತ್ತೋ ಆಗಲ್ವೋ ನನಗೆ ಗೊತ್ತೇ ಇಲ್ಲ. ಇದರಲ್ಲಿ ಈ ರೀತಿ 3 ಶೇಡ್ಸ್ ಕೊಟ್ಟಿರ್ತಾರೆ. ಓಕೆನಾ, ನಿಮಗೆ ಈ ಥರನೂ ಆಗಿಲ್ಲ ಅಂತಂದರೆ ಬೆಸ್ಟ್ ಏನು ಗೊತ್ತಾ, ಐ ಶ್ಯಾಡೋ ಪ್ಯಾಲೆಟ್ಸ್ಗಳಲ್ಲೇ ಬ್ರೌನ್ ಶೇಡ್ ಬ್ಲ್ಯಾಕ್ ಶೇಡ್ಸ್ ಇರ್ತವೆ. ನೀವು ಅದನ್ನು ಯೂಸ್ ಮಾಡಿಬಿಡ್ಬೋದು, ಏನೂ ತೊಂದರೆ ಇಲ್ಲ. ಓಕೆನಾ, ಇದು ಕೆಲಸ ಮುಗೀತು. ದೆನ್ ಲೈನರ್ ಆಯಿತು, ಕಾಜಲ್ ಆಯಿತು, ಆ್ಯಂಡ್ ಆಲ್ಸೋ ಐಬ್ರೋ ಫಿಲ್ಲಿಂಗ್ ಆಯಿತು. ಇನ್ನು ಲಿಪ್ಸ್ಟಿಕ್ಗೆ ಅಂತ ಬಂದಾಗ ಸ್ವಿಸ್ ಬ್ಯೂಟಿ ಆ್ಯಂಡ್ ಮಾರ್ಸ್ ಲಿಪ್ ಲೈನರ್ಸ್ಗಳು ತುಂಬ ಚೆನ್ನಾಗಿದೆ. ಸೊ ನೀವು ಅದನ್ನು ಯೂಸ್ ಮಾಡ್ಬೋದು. ನನ್ನ ಹತ್ರ 2 ಕೂಡ ಇದೆ. ಎಲ್ಲನೂ ತೋರಿಸೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ಸದ್ಯಕ್ಕೆ ಈ ಬ್ಯಾಗಲ್ಲಿ ಇದ್ದಿದ್ದು ಒಂದೊಂದು ತೆಗೆದಿಟ್ಟಿದ್ದೀನಿ. ಆ್ಯಂಡ್ ನಿಮಗೆ ಸಿಂಗಲ್ ಪೀಸಾಗಿ ತೊಗೋತೀರಾ ಅಂತಂದರೆ ನಿಮಗೆ ಅರೌಂಡ್ ಒಂದು 75 ಬಿಲೋ 100 ರುಪೀಸಿಗೆ ಬೀಳುತ್ತೆ ಸಿಂಗಲ್ ಪೀಸ್ ತೊಗೋತೀರಾ ಅಂತಂದರೆ. ಇಲ್ಲ ಒಂದು ಜಾಮಿಟ್ರಿ ಬಾಕ್ಸ್ ಇದರಲ್ಲೇ ಕೊಟ್ಬಿಟ್ಟಿರ್ತಾರೆ. ಆ ರೀತಿಗೆ ನಿಮಗೆ 12 to 13 ಕಲರ್ಸ್ ಬಂದಿರುತ್ತೆ, ಶೇಡ್ಸ್ ಬಂದಿರುತ್ತೆ. ನಿಮ್ಗೆ ಅರೌಂಡ್ ಅದೊಂದು 500 ರುಪೀಸ್ ಒಳಗಡೆನೆ ಸಿಗುತ್ತೆ. ನಿಮ್ಮ ಇಷ್ಟ, ನಿಮ್ಗೆ ಹೇಗೆ ಕಂಫರ್ಟ್ ಆಗುತ್ತೆ ಆ ರೀತಿ ಪರ್ಚೇಸ್ ಮಾಡಿ. ಮೈ ವಿಶ್ ಏನು ಅಂತಂದರೆ ನಿಮ್ಗೆಲ್ಲ ಕಲರ್ಸ್ ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಒಂದು ನ್ಯೂಡ್ ಶೇಡ್ ಇಟ್ಕೊಳ್ಳಿ, ಒಂದು ಡಾರ್ಕ್ ಶೇಡ್ಸ್ ಇಟ್ಕೊಳ್ಳಿ. ಆ್ಯಂಡ್ ಆಲ್ಸೋ ಪಿಂಕ್ ಮತ್ತು ರೆಡ್ ಬೇಕು ಅನ್ನೋರು ಅದನ್ನ ಇಟ್ಕೊಳ್ಳಿ. ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ನ್ಯೂಡ್ ಶೇಡ್ಸಲ್ಲೇ ಹೋಗೋದ್ರಿಂದ ನ್ಯೂಡ್ ಶೇಡ್ಸ್ನ ಪ್ರಿಫರ್ ಮಾಡಿ. ಒಂದು ಮೆರೂನ್ ಕಲರ್ದೊಂದು ಇಟ್ಕೊಳ್ಳಿ, ಸಾಕು, ನಡೆದೋಗ್ಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಲಿಪ್ಸ್ಟಿಕ್ ಪಾರ್ಟಿಗೆ ಬಂದರೆ ತುಂಬ ಅಂದರೆ ತುಂಬ ಲಿಪ್ಸ್ಟಿಕ್ಸ್ಗಳಿರ್ತವೆ. ಲ್ಯಾಕ್ ಬಿ, ಮೈ ಗ್ಲಾಮ್ ಆ್ಯಂಡ್ ಫೇಸಸ್ ಕೆನಡಾ, ನೈಕಾ, ಮೆಬ್ಲಿನ್ ಎಲ್ಲ ಬ್ರ್ಯಾಂಡ್ಸಲ್ಲೂ ಕೂಡ ನಿಮಗೆ ಬಜೆಟ್ ಬಿಲೋ 500 ರುಪೀಸಲ್ಲಿರೋವಂಥ ಲಿಪ್ಸ್ಟಿಕ್ಸ್ಗಳು ಬೇಜಾನಿರುತ್ತೆ. ನೀವು ಅದನ್ನು ತೊಗೋಬೋದು. ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಅಂತ ಬಂದರೆ ಇದು ಮೈ ಗ್ಲಾಮ್. ಇದು 2 in 1. ನಿಮಗೆ ಒಂದು ಕಡೆ ಕ್ರೀಮಿ ಬರುತ್ತೆ ಸ್ಟಿಕ್ಕು, ಇನ್ನು ಒಂದು ಕಡೆ ಲಿಕ್ವಿಡ್ ಬರುತ್ತೆ. ಓಕೆನಾ, ನನಗೆ ಇದಂತೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತೊಗೊಂಡಿರೋ ಅಂತಹ ಒಂದು ಲಿಪ್ಸ್ಟಿಕ್. ಇದರ ಶೇಡ್ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಇರಿ, ಸ್ಪೈಸಿ ನ್ಯೂಡ್ ನಂಬರ್ 1. ಓಕೆನಾ, ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ, ಲಾಂಗ್ ಸ್ಟೇ ಆಗಿರುತ್ತೆ. ಸೊ ಲಿಪ್ಸ್ಟಿಕ್ ಡಿಪಾರ್ಟ್ಮೆಂಟ್ ಈಸ್ ಆಲ್ಸೋ ಡನ್. ದೆನ್ ನೀವು ಲಿಪ್ಗೆ ಗ್ಲಾಸ್ ಯೂಸ್ ಮಾಡ್ತೀರಾ ಅಂತಂದರೆ ಇನ್ಸೈಡ್ದು ಲಿಪ್ ಗ್ಲಾಸ್ ಇದೆ, ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಇದು ಎಲೆಗಲ್ದು ಅನಿಸುತ್ತೆ, ಎಲೆಗಲ್ದು ಇದು ಚೆನ್ನಾಗಿದೆ. ಇದು ನನಗೆ ಟೆಸ್ಟಿಂಗಿಗೆ ಅಂತ ಫ್ರೀ ಪ್ರಾಡಕ್ಟ್ ಬಂದಿದ್ದು, ಬಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನಿಮಗೆ ತುಂಬ ಬೇಗ ಖಾಲಿ ಆಗಲ್ಲ. ಆ್ಯಂಡ್ ಆಲ್ಸೋ ಮೆಬ್ಲಿನ್ದು ಹೆಲ್ಪ್ ಇದೆ, ಇದು ಕಾಸ್ಟ್ಲಿ ಜಾಸ್ತಿ ಸ್ವಲ್ಪ. ಆ್ಯಂಡ್ ಆಲ್ಸೋ ಎಲೆಗಲ್ದು ಪರ್ಚೇಸ್ ಮಾಡ್ತೀರಾ ಅಂದರೂ ಕೂಡ ಕಾಸ್ಟ್ ಜಾಸ್ತಿ ಆಗುತ್ತೆ. ವಾಟ್ ಐ ಪ್ರಿಫರ್ ಬಿಲೋ 500 ರುಪೀಸಲ್ಲಿ ನಿಮಗೆ ಇನ್ಸೈಡ್ದು ಸಿಗುತ್ತೆ. ಆ್ಯಂಡ್ ಆಲ್ಸೋ ಮೆಬ್ಲಿನ್, ಮಾರ್ಸ್ ಈ 2 ಕಂಪ್ನಿದು ಕೂಡ ಸಿಗುತ್ತೆ ಲಿಪ್ ಗ್ಲಾಸ್. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ. ಬ್ಲಷ್ ಹೇಳಲಿಲ್ಲ ಅಂತ ಅನ್ಕೋತೀರಲ್ಲ, ಬ್ಲಷ್ಗೆ ನನ್ನ ಹತ್ರ ಸ್ವಿಸ್ ಬ್ಯೂಟಿದು ಲಿಪ್ಟಿಯಾನು ಚೀಕ್ ಕ್ರೀಮಿ ಟಿಂಟ್ ಅಂತ ಇದೆ. ಇದನ್ನು ನಾನು ಬ್ಲಷ್ಗೆ ಯೂಸ್ ಮಾಡ್ತೀನಿ. ಓಕೆನಾ, ಲಿಪ್ಸ್ಟಿಕ್ ಆಗಿ ಯೂಸ್ ಮಾಡ್ಬೋದು, ಬ್ಲಷ್ ಆಗಿ ಯೂಸ್ ಮಾಡ್ಬೋದು, ಲಿಪ್ಸ್ಟಿಕ್ಸ್ನೇ ಬ್ಲಷ್ ಆಗು ಕೂಡ ಯೂಸ್ ಮಾಡ್ಬೋದು. ಅದಕ್ಕಿನ್ನ ಒಂದ್ಸಲ ನೀವು ಇನ್ವೆಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ನಿಮ್ಗಿರಲ್ಲ. ಒಂದು ಲಿಪ್ಸ್ಟಿಕ್ ಇದ್ರೆ ಅದನ್ನ ನೀವು ಬೇಕಿದ್ರೆ ಐ ಶ್ಯಾಡೋ ಆಗು ಯೂಸ್ ಮಾಡ್ಬೋದು, ಬ್ಲಷ್ ಆಗು ಯೂಸ್ ಮಾಡಬಹುದು. ಆ್ಯಂಡ್ ಇಲ್ಲ ನಾವು ತಗೋತೀನಿ, ಅಫೋರ್ಡ್ ಮಾಡೋದಕ್ಕೆ ನನ್ನಿಂದ ಆಗುತ್ತೆ ಅಂದರೆ ನೀವು ತಗೋಬೋದು, ನೋ ಇಶ್ಯೂಸ್. ಬಜೆಟ್ ಫ್ರೆಂಡ್ಲಿ ಆಗಿರೋ ಅಂತಹ ಏನು ಬ್ಲಷಸ್ನು ಕೂಡ ನಾನು ನಿಮಗೆ ಹಾಕಿರ್ತೀನಿ. ಸ್ವಿಸ್ ಬ್ಯೂಟಿ ಬ್ಲಷ್ ಅಂತೂ ತುಂಬ ಅಂದರೆ ತುಂಬ ಸಖತ್ತಾಗಿದೆ, ಕ್ರೀಮಿ ಥರ ಬರುತ್ತೆ. ಇದು ಲಿಕ್ವಿಡ್ ಫಾರ್ಮ್. ಓಕೆನಾ, ಎಷ್ಟು ಸಖತ್ತಾಗಿ ಇದೆ ಈ ಬ್ಲಷಸ್ ಅಂತ ಅಂದರೆ ನೀವು 1000 ರೂಪಾಯಿ ಇನ್ವೆಸ್ಟ್ ಮಾಡೋದು ಒಂದೇ, ಇದಕ್ಕೆ ಒಂದು 500 ರೂಪಾಯಿ ಇನ್ವೆಸ್ಟ್ ಮಾಡೋದು ಒಂದೇ. ನಾನು ಇದರಲ್ಲಿ 4 ಶೇಡ್ಸ್ ಏನೋ ತರಿಸಿದ್ದೆ. ಆ್ಯಂಡ್ ಆ 4 ಶೇಡ್ಸ್ಗೆ ಸೇರಿ ನಾನು 700 800 ಕೊಟ್ಟಿದ್ದು ಫಾರ್ 4. ಓಕೆನಾ, ಆಫರ್ ಇದ್ದಾಗ ತರಿಸಿದ್ದು. ಪರ್ಗೆ ಒಂದಕ್ಕೆ ಇಂಡಿವಿಜುವಲ್ ಆಗಿ ತಗೋತೀರಾ ಅಂತ ಅಂದರೆ 300 ರೂಪೀಸ್ 350 ರೂಪೀಸ್ ಇರಬಹುದು, ನನಗೆ ಅಷ್ಟು ನೆನಪಿಲ್ಲ. ಬಟ್ ಬಿಲೋ 500 ರೂಪೀಸ್ ಅನ್ನೋದಂತೂ ಕ್ಲಾರಿಟಿ ಇದೆ. ಸೊ ಇದು ಸಖತ್ತಾಗಿದೆ, ಇದನ್ನ ನೀವು ಬ್ಲಷ್ ಆಗಿ ಯೂಸ್ ಮಾಡ್ಬೋದು. ಇಲ್ಲ ನಾವು ಪೌಡರ್ ಬ್ಲಷಸ್ನ ಯೂಸ್ ಮಾಡ್ತೀನಿ ಅಂತ ಅಂದರೆ ಬೆಸ್ಟ್ ಗೋ ವಿತ್ ದಿ ಶುಗರ್. ಇದೊಂದು ಪ್ರಾಡಕ್ಟಿಗೆ ಇನ್ವೆಸ್ಟ್ ಮಾಡಿ ಸಾಕು. ಬಿಕಾಸ್ ಇದರಲ್ಲಿ ನಿಮಗೆ ಹೈಲೈಟಿಂಗ್, ಬ್ಲಷ್ ಆ್ಯಂಡ್
ಕಾಂಟೋರ್, 3 ಕೂಡ ಸಿಕ್ಬಿಡುತ್ತೆ ಇದರಲ್ಲಿ. ನಿಮಗೆ ಏನೂ ಇದಿರಲ್ಲ. ಕಾಂಟೋರ್ ಇರುತ್ತೆ, ಹೈಲೈಟಿಂಗ್ ಇರುತ್ತೆ, ಬ್ಲಷ್ ಇರುತ್ತೆ. ಆರಾಮಾಗಿ ಇದನ್ನು ನೀವು ಯೂಸ್ ಮಾಡ್ಬೋದು ಈ ಒಂದು ಪ್ರಾಡಕ್ಟಿಗೆ ಇನ್ವೆಸ್ಟ್ ಮಾಡಿದರೆ. ಓಕೆನಾ? ದೆನ್ ಪಾರ್ಟ್ ಇಲ್ಲ ಲಿಪ್ಸ್ಟಿಕ್ಸ್ ಎಲ್ಲ ಥರ ಶೇಡ್ಸ್ನು ತೊಗೊಳೋದಕ್ಕಾಗಲ್ಲ ಅಂತಾರೆ, ಗೋ ವಿತ್ ದಿಸ್ ಲಿಪ್ಸ್ಟಿಕ್ ಸ್ಟಿಕ್. ನಾಟ್ ಫಾರ್ ಓನ್ಲಿ ನೈಕಾ, ಮಾರ್ಸಲ್ಲೂ ಇದೆ, ಸ್ವಿಸ್ ಬ್ಯೂಟಿನಲ್ಲೂ ಈ ರೀತಿ ಫುಲ್ಲು ಏನೋ ಲೈಕ್ ಈ ಥರ ಎಲ್ಲ ಶೇಡ್ಸ್ ಇರೋವಂಥ ಪ್ಯಾಲೆಟ್ಸ್ಗಳು ಸಿಗ್ತವೆ. ನೀವು ಅದಕ್ಕೆ ಇನ್ವೆಸ್ಟ್ ಮಾಡ್ಬೋದು. 2 ಶೇಡಿಂದ ನೀವು 4 ಶೇಡ್ನ ಪ್ರಿಪೇರ್ ಮಾಡ್ಬೋದು. ಆ ಥರ ಇರುತ್ತೆ. ಓಕೆನಾ? ಇದೊಂದನ್ನು ತೊಗೊಂಡು ಇದೊಂದೇ ಕಲರ್ ಸಿಗಲ್ಲ. ಇದೆರಡನ್ನು ಯೂಸ್ ಮಾಡಿದ್ರೆ ಇನ್ನೂ ಒಂದು ಕಲರ್ ಸಿಗುತ್ತೆ. ದಿಸ್ ಈಸ್ ಕಾಲ್ಡ್ ಮೇಕಪ್ ಟೆಕ್ನಿಕ್ಸ್. ಓಕೆನಾ? ಈ ಥರ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೂ ನೀವು ಈ ರೀತಿ ಇನ್ವೆಸ್ಟ್ ಮಾಡ್ಬೋದು. ದೆನ್ ಅಟ್ ದಿ ಲಾಸ್ಟ್ ಏನು ಅಂತ ಅಂದರೆ ಸ್ಪ್ರೇಸಿಗೆ ಬಂದರೆ ತುಂಬ ಇದೆ. ಬಟ್ ಬಜೆಟ್ ಫ್ರೆಂಡ್ಲಿಲಿ ಹೇಳಬೇಕು ಅಂತ ಅಂದರೆ ಸ್ವಿಸ್ ಬ್ಯೂಟಿ ಇದು ಕಾಸ್ಟ್ ನಿಮಗೆ ಬಂದು ಸ್ವಿಸ್ ಬ್ಯೂಟಿ ಮೇಕಪ್ ಫಿಕ್ಸರ್ ನ್ಯಾಚುರಲ್ ಅಂತ ಇದೆ. ಆ್ಯಂಡ್ ಆಲ್ಸೋ ವಿಟಮಿನ್ ಇ ಇದೆ, ಆಲುವೀರಾ ಇದು ಕೂಡ ಚೆನ್ನಾಗಿದೆ. ಇದು ನಿಮಗೆ ಕಾಸ್ಟ್ ಅರೌಂಡ್ 250 ರೂಪೀಸ್ ಬೀಳುತ್ತೆ ಕಮ್ಮಿ ಬಜೆಟ್ಗೆ ಹೋದರೆ. ಇದು ಇಲ್ಲ ಇನ್ನೂ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದಕ್ಕೆ ಹೋಗ್ತೀನಿ ಅಂತಂದರೆ ಮೆಬ್ಲಿನ್ ಇದು ತುಂಬ ಅಂದರೆ ತುಂಬ ಸಖತ್ತಾಗಿದೆ ಇದು. ಓಕೆನಾ? ಇದೊಂದು ನಿಮಗೆ 1000 ಅಂಡರ್ಗೆ ಸಿಗುತ್ತೆ. ಸಖತ್ತಾಗಿದೆ, ಯಾವುದೇ ರೀತಿ ಸ್ಮೆಲ್ ಇಲ್ಲ, ಏನೂ ಇಲ್ಲ, ತುಂಬ ಸಖತ್ತಾಗಿದೆ. ಬಿಲೋ 5000 ರೂಪೀಸ್ ಒಳಗಡೆ ನಿಮಗೆ ಇರೋವಂಥ ಪ್ರಾಡಕ್ಟ್ಸ್ಗಳನ್ನೇ ಆಫರ್ ಹೇಳ್ತಾ ಇದ್ದೀನಿ. 500 ರೂಪೀಸ್ ಅಂತ ಹೇಳಿದೆ, ಆಲ್ಮೋಸ್ಟ್ 500 ರೂಪೀಸ್ ಒಳಗೂ ಇದೆ, 1000 ರೂಪೀಸ್ ಒಳಗಿರೋದನ್ನು ಹೇಳಿಬಿಟ್ಟಿದ್ದೀನಿ ನಿಮಗೆ. ಓಕೆನಾ? ಫೇಸಸ್ ಕೆನಡಾದಿದು. ಸೊ ಇದು 3 ಕೂಡ ಬಜೆಟ್ ಫ್ರೆಂಡ್ಲಿ ಆಗಿದೆ. ನೀವು ಯಾವುದನ್ನು ಬೇಕಾದರೂ ಪ್ರಿಫರ್ ಮಾಡ್ಬೋದು. ಇಟ್ಸ್ ಆಲ್ ಯುವರ್ ವಿಶ್. ದೆನ್ ಆಲ್ಮೋಸ್ಟ್ ನಾನು ಎಲ್ಲನೂ ಕವರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಇದು ಯಾವುದೇ ಪ್ರಾಡಕ್ಟ್ ನೀವು ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ರೂ ಬಿಲೋ 2000 ರೂಪೀಸ್ ಒಳಗಡೆ ನಿಮ್ಗೆ ಎಲ್ಲ ಪ್ರಾಡಕ್ಟ್ಸ್ ಕೂಡ ಬಂದ್ಬಿಡುತ್ತೆ. ನೀವು ಆಫರ್ ಟೈಮಲ್ಲಿ ಏನಾದರೂ ಪರ್ಚೇಸ್ ಮಾಡ್ತೀನಿ ಅಂತ ಹೋದರೆ ಜಸ್ಟ್ ಥಿಂಕ್, ನೀವು ಇದೊಂದು ಪ್ಯಾಲೆಟ್ ತೊಗೊಂಡ್ರೆ ಸಾಕು. ಜಸ್ಟ್ ಇದೊಂದು ಪ್ಯಾಲೆಟ್ ತೊಗೊಂಡ್ರೆ ಸಾಕು. ಕಂಪ್ಲೀಟ್ ಬೇಸ್ ಏನು ಬೇಕು ಫೇಸಿಗೆ ಎಲ್ಲನೂ ಸಿಕ್ಬಿಡುತ್ತೆ ನೀವು ಈ ರೀತಿ ಪ್ಯಾಲೆಟ್ಸ್ ತೊಗೊಂಡ್ರೆ. ಜಸ್ಟ್ ನಿಮ್ಗೊಂದು 500 ರೂಪೀಸ್ 600 ರೂಪೀಸ್ ಅಷ್ಟೇ ಕಾಸ್ಟ್ ಬಿದ್ದಿರುತ್ತೆ. ಸೊ ಇದರಲ್ಲಿ ಇಷ್ಟು ತೊಗೊಂಡು ಐಲೈನರು, ಒಂದು ಲೈನರು, ಮತ್ತು ಕಾಜಲ್ಲು, ದೆನ್ ಲಿಪ್ಸ್ಟಿಕ್ದೊಂದು ಪ್ಯಾಲೆಟ್ ತೊಗೊಂಡ್ರೆ ಎಲ್ಲನೂ ಸಿಕ್ಬಿಡುತ್ತೆ. ಇಟ್ಸ್ ಆಲ್ ನಿಮಗೆ ಅಫೋರ್ಡ್ ಮಾಡೋಕ್ಕಾಗುತ್ತೆ ಅಂತಂದರೆ ಅಫೋರ್ಡ್ ಮಾಡಿ, ಇಲ್ಲ ಅಂತಂದರೆ ಈ ರೀತಿ ನೀವು ಕನ್ವೆ ಯಾವ ರೀತಿ ನಿಮ್ಗೆ ಕನ್ವೆ ಆಗುತ್ತೆ ಆ ರೀತಿ ತೊಗೋಬೋದು. ಸೊ ದೀಸ್ ಆರ್ ಆಲ್ ಬೇಸಿಕ್ ಮೇಕಪ್ ಪ್ರಾಡಕ್ಟ್ಸ್ ಫಾರ್ ಅಂಡರ್ 500 and 1000 ರೂಪೀಸ್ ಒಳಗಡೆ ಇರೋಂತಹ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್. ಓಕೆನಾ? ಸೊ ಈ ಒಂದು ಕ್ಲಿಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಸೇಮ್ ಇದೇ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿ ನಾನು ಮೇಕಪ್ ಮಾಡ್ತೀನಿ. ಆ ಕ್ಲಿಪ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗ್ಬಿಡಿ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತಾ ಅಥವಾ ಏನು ಚೇಂಜಸ್ ಮಾಡ್ಕೋಬೇಕು ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಯಾವ ವಿಡಿಯೋಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕ್ವಶನ್ ಎಲ್ಲದಕ್ಕೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಓಕೆನಾ? ಮತ್ತೆ ಸಿಗ್ತೀನಿ. ಬಾಯ್.